ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕ್ಯಾರೆಟ್ ಅಲ್ಲಿ ಒಂದು ಆರೋಗ್ಯಕರವಾಗಿರುವಂತ ಒಂದು ಈಸಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಖಂಡಿತ ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು. ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕುದಿಲಿ, ಅದು ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸೇರಿಸ್ತಾ ಇದ್ದೀನಿ ಈ ನೀರಿಗೆ. ಇನ್ನು ಇದಕ್ಕೆ ನಾನಿಲ್ಲಿ ಕ್ಯಾರೆಟ್ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಂತಹ ಕ್ಯಾರೆಟ್, 2 ಕ್ಯಾರೆಟ್ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಅದನ್ನ ಈ ರೀತಿ ತುಂಡು ಮಾಡಿಬಿಟ್ಟು ನಾನಿಲ್ಲಿ ಬೇಯಿಸ್ಬೇಕು ಮೊದಲು ಇದನ್ನ. ಅದಕ್ಕೋಸ್ಕರ ಬೇಯಿಸೋದಕ್ಕೋಸ್ಕರ ಈ ರೀತಿ ತುಂಡು ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಆವಿಯಲ್ಲಿ ಬೇಕಿದ್ರು ಬೇಯಿಸ್ಬೋದು. ನೋಡಿ, 2 ಕ್ಯಾರೆಟ್ ತಗೊಂಡಿದ್ದೀನಿ. 2 ಕೂಡ ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 10 ನಿಮಿಷ ಆಗಿದೆ, ಇವಾಗ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವ ಕ್ಯಾರೆಟ್ ಪೀಸನ್ನು ಮಾತ್ರ ಈ ರೀತಿ ತೆಗಿಬೇಕು. ಆಮೇಲೆ ಕೆಳಗಡೆ ಇರುವ ಬಿಸಿ ಬಿಸಿ ನೀರು ಅದು ನಮಗೆ ಬೇಕು, ಅದನ್ನ ಮುಚ್ಚಿಟ್ಕೊಳ್ಳಿ. ಅದು ಆರಬಾರ್ದು, ಟೈಟ್ ಆಗಿ ಕ್ಲೋಸ್ ಮಾಡಿಟ್ಕೊಳ್ಳಿ ಈ ರೀತಿ. ಇನ್ನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಬಿ ತರ್ತೀನಿ ನಾನು. ನೋಡಿ, ಇಲ್ಲಿ ಕ್ಯಾರೆಟ್ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಪೇಸ್ಟ್ ಸಿಕ್ಕಿದೆ. ಇದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹುಡಿ ಸೇರಿಸ್ಬಿಟ್ಟು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಉಪ್ಪು ನಾನು ಈ ಕ್ಯಾರೆಟ್ ಬೇಯಿಸುವಾಗಲೇ ಹಾಕೊಂಡಿದ್ದೀನಿ. ಆಮೇಲೆ ಆ ನೀರು ಕೂಡ ಉಪಯೋಗಿಸ್ತೀವಿ ನಾವು, ಆದ ಕಾರಣ ಎಕ್ಸ್ಟ್ರಾ ಉಪ್ಪೇನು ಸೇರಿಸ್ತಾ ಇಲ್ಲ. ನೋಡಿ, ಈ ಬಿಸಿ ಬಿಸಿ ನೀರು ಸ್ವಲ್ಪ ಜಾಸ್ತಿ ಬೇಡ, ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಬೇಕು. ನೀವು ಅಕ್ಕಿ ಹುಡಿ ಜಾಸ್ತಿ ಸೇರಿಸ್ತಿದ್ರೆ ಜಾಸ್ತಿ ಹಾಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಚಪಾತಿ ಹಿಟ್ಟಿನ ತರ ಮಾಡಬೇಕು. ನೀರೆಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಬಿಸಿ ಬಿಸಿ ನೀರೇ ಹಾಕೋಬೇಕು. ನೋಡಿ, ಹಿಟ್ಟು ನೋಡಿ ರೆಡಿ ಆಗಿದೆ. ಸಾಫ್ಟ್ ಆಗಿರುವಂತಹ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು, ನಾವು ಚಕ್ಕುಲಿ ಮಾಡ್ತೀವಲ್ವ ಆ ಮಣೆ. ನೋಡಿ, ಈ ಅಚ್ಚು ತಗೊಂಡಿದ್ದೀನಿ. ಅದಕ್ಕೆ ಇದ್ರೊಳಗಡೆ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ, ಅಂಟಬಾರ್ದು ಅಂತ. ಆಮೇಲೆ ನೋಡಿ, ಈ ರೀತಿ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಈ ರೀತಿ ಮಾಡ್ತಾ ಇರೋದು, ಶಾವಿಗೆ ಮಾಡ್ತಾ ಇರೋದು. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಿಸಿನೀರು ಹಾಕ್ಬಿಟ್ಟು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದು, ತುಂಬಾ ಸುಲಭ ಆಗ್ಲಿ ಅಂತ. ಇಲ್ಲಾಂದ್ರೆ ನಮ್ಗೆ ಹಿಟ್ಟನ್ನ ನಾವು ನೀರು ಹಾಕ್ಬಿಟ್ಟು ಬೇಯಿಸ್ತೀವಲ್ವ, ಆ ರೀತಿ ಕೂಡ ಮಾಡ್ಬಿಟ್ಟು ಈ ಕ್ಯಾರೆಟ್ ಪೇಸ್ಟ್ ಅನ್ನ ಸೇರಿಸಬಹುದು. ಅದಕ್ಕೆ 2 ಮೆಥಡ್ ಅಲ್ಲಿ ಕೂಡ ಮಾಡಬಹುದು. ನೋಡಿ, ಈ ರೀತಿ ಇದು ತುಂಬಾ ಸುಲಭವಾಗಿ, ನೋಡಿ, ಒತ್ತೋದಿಕ್ಕೂ ಪ್ರೆಸ್ ಮಾಡೋದಿಕ್ಕೂ ತುಂಬಾ ಸುಲಭವಾಗಿ ಆಗುತ್ತೆ. ಆಮೇಲೆ ಇಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ನೀರು ಚೆನ್ನಾಗಿ ಬಿಸಿ ಆಗಿದೆ. ಇನ್ನು ಇದ್ರ ಮೇಲ್ಗಡೆ, ಈ ತಟ್ಟೆ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಂತಹ ಶಾವಿಗೆ ಇದೆಯಲ್ಲ ಬಾಳೆ ಎಲೆಯಲ್ಲಿ, ಅದನ್ನ ಈ ರೀತಿ ಇಟ್ಬಿಟ್ಟು ಅದರ ಮೇಲ್ಗಡೆ ಪುನಃ ನಾನು ಇಡ್ಲಿ ತಟ್ಟೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಒಂದರ ಮೇಲೆ ಒಂದು ಇಟ್ರೆ ಅದು ಟೈಟ್ ಆಗ್ಬಿಟ್ಟು ಪ್ರೆಸ್ ಆಗ್ಬಿಟ್ಟು ಕರೆಕ್ಟ್ ಆಗಿ ಸಿಗಲ್ಲ. ಅದಕ್ಕೋಸ್ಕರ ಈ ರೀತಿ ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಆರೋಗ್ಯಕರವಾಗಿರುವಂತಹ ಹೆಲ್ದಿ ಆಗಿರುವಂತಹ ಒಂದು ಎಣ್ಣೆಯನ್ನು ಉಪಯೋಗಿಸದೆ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ಥಟ್ ಅಂತ ಮಾಡಬಹುದು. ಕ್ಯಾರೆಟ್ ಬ್ರೇಕ್ಫಾಸ್ಟ್ ಅಂದ್ರೆ ಕ್ಯಾರೆಟ್ ಉಪಯೋಗಿಸ್ಬಿಟ್ಟು ಮಾಡಿರುವಂತಹ ಶಾವಿಗೆ. ಇದು ನಮ್ಗೆ ವೆಜ್, ನಾನ್ ವೆಜ್, ಗ್ರೇವಿ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಖಂಡಿತ ಇದು ಕೊಡ್ಬೋದು. ಹೆಲ್ದಿ ಆಗಿರೋದು, ಕ್ಯಾರೆಟ್ ಕೂಡ ಹಾಕೊಂಡಿದೀವಿ. ಅದ ಕಾರಣ ಖಂಡಿತ ಮಿಸ್ ಮಾಡಬೇಡಿ. ಇವತ್ತೇ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.